ಹೇಳ್ರಿ ಅಮ್ಮ. ಚೆಂಚನಾ ಮೇಡಮ್ ಅವರು ಅನುಕೂಲ ಇಲ್ರಿ? ಇಲ್ಲಪ್ಪ, ಹೇಳ್ತೀನಿ. ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುಗಳು 48ನೆಯ ಸೂತ್ರವನ್ನು ವಿವರಿಸಿದ್ರು. ಈ ರೀತಿಯಾದ ಅಥವಾ ಈ ಕ್ರಮದಲ್ಲಿ ವಿಚಾರ ಮಾಡಿದರೆ ಮಾತ್ರ ಬ್ರಹ್ಮಜ್ಞಾನ ಸಿದ್ಧಿಸೋದು. ಶ್ರವಣ, ಮನನ, ನಿಧಿಧ್ಯಾಸನವೇ ಇದಕ್ಕೆ ಕ್ರಮಬದ್ಧ ಮಾರ್ಗ. ಗುರುಗಳು ಸ್ಪರ್ಶಿಸಿದಾಗ ಅಥವಾ ನೋಡಿದಾಗ ಕೇವಲ ಆತ್ಮಜಾಗೃತಿ ಉಂಟಾಗತ್ತೆ ಹೊರತು ನೇರವಾಗಿ ಆತ್ಮಜ್ಞಾನ ಸಾಧ್ಯ ಇಲ್ಲ. ಆತ್ಮಜ್ಞಾನಕ್ಕೆ ಶ್ರವಣವೇ ಮೊದಲನೇ ಬೀಜ. ಶ್ರವಣ ಅಂದರೇನೆ ಗುರುಗಳು. ಪರಿತಾಪ ಆಗಿರುವ ಮನಸ್ಸಿಗೆ ಗುರುಗಳು ಪ್ರಾಪ್ತಿ ಆಗ್ತಾರೆ. ಅವರು ಉಪದೇಶಿಸ್ತಿರೋದೇ ಗುರು ಕೃಪೆ. ಅದನ್ನೇ ಪಾಲಿಸಿ ಆತ್ಮಜ್ಞಾನ ಪಡಿಬೇಕು. ಸುಮ್ಮನೆ ಭಾವನಾತ್ಮಕವಾಗಿ ಏನೇನೋ ಭಾವಿಸಿ ಭ್ರಮೆಗೊಳ್ಳೋದಲ್ಲ. ಅನುದಿನ ಶ್ರವಣ ಬೇಕೇ ಬೇಕು. ಅದು ಕೇಳುವಾಗ ಇನ್ನೂ ನಾನು ಇದ್ದೀನಿ ಅಂದ್ರೆ ಕೇವಲ ಅಂತಃಕರಣ ಶುದ್ಧಿ ಆಗ್ತಿದೆ ಅಂತ. ಕೇಳುವಾಗಲೇ ನಾನ್ ಇಲ್ಲದಿದ್ದರೆ ಸಾಕ್ಷಿ ಬಂತು ಅಂತ ಅರ್ಥ. ದ್ವೈತ ಇದ್ದರೆ ದುಃಖಿ ಆಗೇ ಆಗ್ತೀವಿ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನ ಸ್ಪರ್ಶಿಸಿದಾಗ ಕೇವಲ ಆತ್ಮಜಾಗೃತಿ ಉಂಟಾಯಿತು. ಅಷ್ಟಕ್ಕೆ ಅವರು ಬಹಳ ಗಾಬರಿಗೊಳ್ತಾರೆ. ಯಾಕೆಂದ್ರೆ ಜೀವಭಾವ ಕಳೆದುಕೊಳ್ಳೋದು ಬಹಳ ದೊಡ್ಡ ವಿಷಯ. ಶ್ರವಣವನ್ನ ತನ್ಮಯವಾಗಿ ಮಾಡಿದರೆ ವಿವೇಕ ತಾನೇ ಬಂದು ಅಂತರಂಗಕ್ಕೆ ಹೋಗುವ ಇಚ್ಛೆ ಬರುತ್ತೆ. ದೇಹದಿಂದ ಪ್ರತ್ಯೇಕತೆ ಬರಲಿಲ್ಲ ಅಂದ್ರೆ ಗುರುಗಳನ್ನೇ ಬೇಡ್ಕೋಬೇಕು. ಬ್ರಹ್ಮಜ್ಞಾನವನ್ನ ಪಡೆಯಬೇಕೆಂಬ ಸಾಧಕ ತನಗಾಗಿ ಒಂದು ಪರಿಮಿತಿಯನ್ನ ಹಾಕಿಕೊಳ್ಳೇಬೇಕು. ಲೌಕಿಕ ವಿದ್ಯೆಯಲ್ಲೇ ಎಷ್ಟು ಪರಿಶ್ರಮ, ತನ್ಮಯತೆ, ದೃಢತೆ ಬೇಕು. ಇನ್ನು ದೇವರನ್ನ ಪಡೆಯಬೇಕೆಂಬುವರು ನಾವು ಎಷ್ಟು ಅದಕ್ಕೆ ಹಪಹಪಿಸ್ಬೇಕು. ಯಾವ ಸಾಧನೆಯೇ ಆಗಲಿ ಅದಕ್ಕೆ ಅರ್ಪಿಸಿಕೊಂಡರೆ ಮಾತ್ರ ಅದು ನನ್ನನ್ನ ಆವರಿಸಿಕೊಳ್ಳತ್ತೆ. ಬ್ರಹ್ಮಜ್ಞಾನದ ಸ್ಪಷ್ಟತೆ ಬರೋದು ಶ್ರವಣದಿಂದ. ಅದನ್ನ ಕೋಟಿ ಪಟ್ಟು ಮಾಡಿದರೆ ಮಾತ್ರ ಮನನ ಬರೋದು. ನನ್ನ ಹಸಿವ ತೃಷೆ ನನಗೇ ಆಗಬಾರದು. ಆ ಅನುಭವ ಬೇಕೇ ಬೇಕು. ಶ್ರವಣವನ್ನ ನನ್ನನ್ನು ನಾನು ಕಳೆದುಕೊಳ್ಳುವಂತೆ ಕೇಳ್ಬೇಕು. ನಾನು ಅನ್ನುವುದೇ ಮಾಯೆ. ಅಲೆ ಬಂದರೆ ಮರುಳಿನ ಸೇತುವೆ ನಿಲ್ಲಲ್ಲ. ಹಾಗೆಯೇ ಜ್ಞಾನದ ಮುಂದೆ ಮಾಯೆಗೆ ಅಸ್ತಿತ್ವವೇ ಇಲ್ಲ. ನಾನು ಇರೋದೇ ಬ್ರಹ್ಮಸ್ವರೂಪ. ಗುರುವಿನ ಹತ್ತಿರ ಎಲ್ಲವನ್ನೂ ಪ್ರಾಮಾಣಿಕವಾಗಿ ಹೇಳ್ಕೋಬೇಕು. ಇಲ್ಲದಿದ್ದರೆ ನಮಗೇ ಎಲ್ಲ ತಿಳಿದಿದೆ ಅಂದುಕೊಂಡರೆ ನಮಗೆ ನಾವು ಮೋಸ ಮಾಡಿಕೊಂಡಂತೆ. ದೇವನಡೆಗೆ ಸ್ವಲ್ಪ ಶ್ರವಣ ಮನನ ಮಾಡಿದರೂ ತಾನೇ ಅದು ನಮ್ಮನ್ನ ಆವರಿಸಿಕೊಳ್ಳತ್ತೆ. ಸಾಕ್ಷಿ ಬರೋದು ಜ್ಞಾನ ಚಿಂತನೆಯಿಂದ. ವ್ಯಕ್ತಿಯನ್ನ ಸುಧಾರಿಸುವುದಕ್ಕಿಂತ ಆ ವ್ಯಕ್ತಿ ನಾನಲ್ಲ ಅಂದರೆ ಆಯ್ತು. ಹಾಗೆ ನಾನು ನಾನಲ್ಲ ಅಂತ ತಿಳಿಬೇಕು. ಆದರೆ ಅದಕ್ಕೆ ಗುರುವಿನ ಕೃಪೆ ಬೇಕು ಅಂತ ಹೇಳಿದ್ರು. ಧನ್ಯವಾದಗಳು. ವಂದನೆಗಳು ಅಕ್ಕ ಅವರಿಗೆ. ಇನ್ನ ನೀಲೂರು ಬಸವರಾಜ್ ಗುರುಗಳು ಹೇಳ್ರಿಪ್ಪ ಗುರುಗಳ. ಓಂ ನಮಃ ಶಿವಾಯ. ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಮುಮುಕ್ಷುಗಳ ಹಿತಚಿಂತಕರಾದಂತ ಬ್ರಹ್ಮಲೀನ ಬ್ರಹ್ಮಶ್ರೀ ಸದಾಶಿವ ಗುರುಜಿಯವರ ಪಾದಕ್ಕೂ ನಮಸ್ಕರಿಸಿ, ವಯೋವೃದ್ಧರು, ಜ್ಞಾನವೃದ್ಧರು, ಅಪರೋಕ್ಷಾನುಭವಿಗಳಾದ BG ಪಾಟೀಲ್ ಅಜ್ಜವ್ರ ಪಾದಕ್ಕೂ ನಮಸ್ಕರಿಸಿ, ಈ ವೇದಿಕೆಗೆ ಚಾಲನೆ ಕೊಡ್ತಾ ಬಂದಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶಿವಪುತ್ರಪ್ಪ ಮಹಾತ್ಮರ ಪಾದಕ್ಕೂ ನಮಸ್ಕರಿಸಿ ಶಿವ ಸ್ವರೂಪಿಗಳೇ, ಇಲ್ಲಿಯ ಪರ್ಯಂತರ ಮಾತೆಯರು ಶ್ರೀಮನ್ನಿಜಗುಣ ಶಿವಯೋಗಿಗಳ ವಿರಚಿತವಾದಂತ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 48ನೇ ಸೂತ್ರವನ್ನು ಬಹಳ ವಿಸ್ತಾರವಾಗಿ ನಮ್ಮೆಲ್ಲರಿಗೂ ಉಪದೇಶ ಮಾಡಿದರು. ನಿಜಗುಂಡ್ರು ಏನ್ ಹೇಳಿದಾರಪ್ಪ ಅಂತ ಕೇಳಿದ್ರಲ್ಲಿ, ಶ್ರವಣ, ಮನನ, ನಿಧಿಧ್ಯಾಸನ. ಯಾಕ ನಮ್ಮ ನಿತ್ಯ ಸುಖವನ್ನು ಅನುಭವಿಸ್ಬೇಕಾದ್ರ ಅವೆಲ್ಲ ಏನಪ್ಪಾ ಅಂದ್ರ ಸಾಧನ, ಶ್ರವಣ, ಮನನ, ನಿಧಿಧ್ಯಾಸನ. ಇವು ಪ್ರಯತ್ನ ಪೂರ್ವಕವಾಗಿ ಸಾಧಕ ಅವಶ್ಯವಾಗಿ ಮಾಡ್ತಕ್ಕಂತ ಕಾರ್ಯ ಇವು. ಅದಕ್ಕೆ ಅವ್ರೇನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಆ ಶ್ರವಣಜನ್ಯ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತು ಅಂದ್ರ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಅವೇನು ಮಾಯಾ ಅವಿದ್ಯ ಅನ್ನುವಂತ ಏನು ಉಸುಕಿನ ವಡ್ಡಿ ಅವಲ್ರಿ, ವಡ್ಡಿ ಹಂಗ ಪ್ರವಾಹ ಬತ್ತಂದ್ರ ವಡ್ಡಿ ಸಹಿತ ಒಡೆದು ಏನು ಇಲ್ದಂಗ ಆಗಿ ಹೋಗ್ಬಿಡ್ತದ. ಹಂಗ ಇಲ್ಲಿ ಜ್ಞಾನಾಗ್ನಿ ಉದಯ ಆಯ್ತು ಅಂದ್ರೆ, ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾಕೃತೆ ಅಂತ ಹೇಳಿದಾರೆ. ಅದಕ್ಕೆ ಯಾವುದು ತಾಳುವುದಿಲ್ಲ ಅದಕ್ಕೆ. ಯಾಕ ಜ್ಞಾನ ಪರಮ ಪವಿತ್ರವಾದಂತಹದ್ದು. ಅಂತ ಜ್ಞಾನ ಆಗ್ಬೇಕಾದ್ರ ಶ್ರವಣ, ಮನನ, ನಿಧಿಧ್ಯಾಸನದಿಂದ ಇಂಥ ಜ್ಞಾನೋದಯ ಆಗ್ತದೆ. ಅದಕ್ಕ ಮುಂಡಕ ಉಪನಿಷತ್ ಹೇಳಿಲ್ರಿ, ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಶ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ.
ಆ ಪರಾವರ ಪರಮಾತ್ಮನ ಜ್ಞಾನ ಆಯ್ತು ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಹೃದಯ ಗ್ರಂಥಿ ಬಿಚ್ಚಿ ಬಿಡ್ತದೆ. ನಾನು ಜೀವ, ಅವ ಈಶ್ವರ, ಇದೊಂದು ಜಗತ್ತು ಅನ್ನುವಂತ ಏನ್ ಭೇದ ಭಾವನೆ ಇತ್ತಲ್ಲ, ಆ ಭೇದ ಭಾವನೆನೇ ಅಳದ್ ಹೋಗ್ಬಿಡ್ತದ. ಯಾಕ? ಜ್ಞಾನ ಆಗ್ಯದಲ್ಲಿ. ಅದಕ್ಕೆ ಹೃದಯ ಗ್ರಂಥಿ ಇವೆಲ್ಲ ಏನು ಇಲ್ಲದನ್ನ ಹಾಕೊಂಡು ಕೂತದ್ದೇ ಹೃದಯ ಗ್ರಂಥಿ. ಅದೇನಾಗ್ತದಪ್ಪ ಅಂತ ಕೇಳಿದ್ರೆ ಆ ಹೃದಯ ಗ್ರಂಥಿ ಬಿಚ್ಚಿ ಬಿಡ್ತದೆ. ಮತ್ತ ಕ್ರಿಯಂತೆ ಚಾಶ ಕರ್ಮಾಣಿ. ಕರ್ಮಾಣಿ ಅಂದ್ರ ಸಂಚಿತ, ಆಗಾಮ್ಯ, ಪ್ರಾರಬ್ಧ ಎಲ್ಲ ಸುಟ್ಟು ಹೋಗ್ಬಿಡ್ತಾವು. ಅದಕ್ಕ ಇಂಥ ಪ್ರಯೋಜನಕಾರಿ ಆದಂತ ಈ ಜ್ಞಾನ ಉದಯ ಆಗ್ಬೇಕಾದ್ರೆ ಪ್ರಯತ್ನ ಪೂರ್ವಕವಾಗಿ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಶ್ರವಣ. ಇದು ಮುಖ್ಯ ದೊಡ್ಡ ತಪಸ್ಸಿದು. ಶ್ರವಣ ಆದ ಬಳಿಕ ಇದು ಮನನ, ಮನನ ಆದ ಬಳಿಕ ನಿಧಿಧ್ಯಾಸನ. ಪ್ರಯತ್ನ ಪೂರ್ವಕವಾಗಿ ನಾವು ನೀವುಗಳೆಲ್ಲ ಮಾಡೋಣ್ರಿ. ಇದ್ರ ಬಗ್ಗೆ ಇನ್ನೂ ಮಹಾತ್ಮರು ಮುಂದೆ ತಿಳಿಸೋರದಾರ, ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವೆರಡು ಮಾತಿಗೆ ಮಂಗಲ್ ಹೇಳ್ತೀನಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಗುರುಗಳಿಗೆ. ಇನ್ನ BG ಪಾಟೀಲ್ ಗುರುಗಳು ಹೇಳ್ರಿಪ್ಪ ಗುರುಗಳ. ನಮಸ್ಕಾರ ಸರ್. ಶಿವಾಯ ನಮಸ್ಕಾರಪ್ಪ. ನಮಸ್ಕಾರ. ಓಂ ತತ್ಸತ್. ಶ್ರೀ ಗುರು ಪರಬ್ರಹ್ಮಣೇ ನಮಃ. ಸದ್ಗುರು ಸಿದ್ಧಾರೂಢಾಯ ನಮಃ. ಸದ್ಗುರು ಗುರುನಾಥಾರೂಢಾಯ ನಮಃ. ಎಲ್ಲ ಮಹಾತ್ಮರಿಗೂ ಮಹಾತಿಯರಿಗೂ ಬ್ರಹ್ಮಲೇನು ಬ್ರಹ್ಮಶ್ರೀ ಸದಾಶಿವ ಗುರುಜಿಯವರಿಗೂ ಇಲ್ಲಿಯವರೆಗೆ ವಿಸ್ತಾರವಾಗಿ ತಮ್ಮ ಅನುಭವವನ್ನು ಹೇಳಿರ್ತಕ್ಕಂಥ ಸದ್ಗುರುಗಳಾಗಿರುವ ನೆಲ್ಲೂರು ಗುರುಗಳಿಗೂ ಮತ್ತು ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಗಚ್ಚಮ್ಮನವರ ಗುರುಗಳಿಗೂ ಎಲ್ಲ ಬ್ರಹ್ಮಜ್ಞಾನಿಗಳಿಗೂ ನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಮಾತಾಜಿಯವರು ನೋಡಿ ತಿಳಿದನುಗುಣ ಯೋಗಾನುಸಂಧಾನವನ್ನು ಮಾಡಿದರೆ ಮುಕ್ತಿ ಪದ ಸಿದ್ಧಿಯಾವುದು. ಮುಕ್ತಿ ಅನ್ನುವಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ನಿರ್ಗುಣ ನಿರಾಕಾರವಾಗಿರುವಂತ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವ ಜೀವನ್ಮುಕ್ತಿ ಅನ್ನುವಂತ ಈ ಮುಕ್ತಿ ಹೊಂದಬೇಕಾದ್ರೆ ಸದೋದಿತವಾಗಿ ಮನಸ್ಸನ್ನು ಅಂತರ್ಮುಖವಾಗಿ ಮಾಡಬೇಕು. ಅಂತರ್ಮುಖ ಮಾಡದಿದ್ರೆ ಅದು ಯಾವ ಸಮಾಧಿ ಅನ್ನುವಂಥದ್ದು ನಿಧಿಧ್ಯಾಸ ಅನ್ನುವಂಥದ್ದು ಆಗುವುದಿಲ್ಲ. ಧ್ಯಾಸ ಮಾಡ್ಕೊಳ್ಳೋದು. ಲೋಭಿ ಅನ್ನುವಂಥವನು ತಾನು ಇಟ್ಟಂತ ದ್ರವ್ಯವನ್ನು ಯಾವ್ಯಾವ ಹಗಲೆಲ್ಲಿ ಮಾಡ್ತಾನೆ. ಊಟ ಮಾಡುವಾಗ ಆತು, ವ್ಯವಹಾರ ಮಾಡುವಾಗ ಆತು, ಆ ರೀತಿ ಮಾಡ್ತಾನೆ. ಆಮೇಲೆ ತನ್ನ ಮೊದಲಿನ ಪುರುಷನ ನೆನಹನ್ನಿಟ್ಟುಕೊಂಡೇ ಯಾವ ವರ್ತಮಾನ ಕಾಲದ ಪುರುಷನೊಡನೆ ವ್ಯವಹಾರ ಮಾಡುವಂತ ಸ್ತ್ರೀ ಮೊದಲನೇ ಪುರುಷನನ್ನು ಹೆಂಗ ನೆನಪಿರ್ತಾಳೋ ಹಾಗೆ ತಾನು ಅಜ್ಞಾನಾವಸ್ಥೆ ಅನ್ನುವಂಥದ್ದು ದಾಟಿ ಜ್ಞಾನಾವಸ್ಥೆಗೆ ಬಂದ ನಂತರ ಆ ಗುರುಗಳು ಹೇಳಿರ್ತಕ್ಕಂಥ ಅರ್ಥವನ್ನು ಪುನಃ ನೆನಪು ಮಾಡ್ಕೊಳ್ತಕ್ಕಂಥದ್ದು. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ ಅಂತಂದ. ಅವ ಮನಸ್ಸನ್ನುವಂಥದ್ದು ನಿಲ್ಲೋದಿಲ್ಲ. ಸಂಕಲ್ಪ ವಿಕಲ್ಪಾದಿಗಳು ಹಂಗ ಬರ್ತಾವ. ಒಂದು ಸಂಕಲ್ಪ ಹೋತಂದ್ರೆ ಮತ್ತೊಂದು ವಿಕಲ್ಪ ಬರ್ತೈತಿ, ಮತ್ತೊಂದು ವಿಕಲ್ಪ ಸಂಕಲ್ಪ ಬರ್ತೈತಿ. ಈಗ ಅದು ವಾಯು ತತ್ವ ಹಗ ಬೀಸುದ ಹಗ ವಿಕಲ್ಪಗಳನ್ನು ತಂದತ್ತರು. ಆ ವಿಕಲ್ಪಾದಿಗಳಿಗೆ ತೆರಹುಗುಡದ ಅನುಭವಿಸಿ ನೀನು ಅರಿದಂತ ನಿಜ ಸತ್ವವನ್ನು ತೆರಹುಗುಡದ ಅನುಭವಿಸಬಹುದ್ಯ ಅಂತ ಹೇಳ್ಯಾರ. ನಿನಗೆಲ್ಲಾ ಹೇಳಿನಿ. ನಾನು ಹೇಳಿರ್ತಕ್ಕಂಥದ್ದನ್ನ ತೆರಹುಗುಡದಂಗೆ ಅಂದ್ರೆ ಎಲ್ಲಿ ಅದಕ್ಕ ಜಗನ ಸಿಕ್ಕಿರಬಾರದು. ಬೇರೆ ವಿಕಲ್ಪ ಸಂಕಲ್ಪಾದಿಗಳಿಗೆ ಬರದ ಹಾಗೆ ನೀನು ಅವುಗಳನ್ನ ಯಾವ ನಿಧಿಧ್ಯಾಸನ ವೃತ್ತಿಯನ್ನ ಮಾಡ್ಕೊಂತ ಇರು, ಆತ್ಮಾಕಾರ ವೃತ್ತಿಯನ್ನು ಮಾಡ್ಕೊಂತ ಇರು ಅಂತ ಹೇಳಿದ್ರು. ಅದಕ್ಕಾಗಿ ಇಲ್ಲಿ ದೃಶ್ಯವಾಗಿ ಕಾಣುವ ಜಗತ್ತು, ದೃಶ್ಯವಾಗಿ ಕಾಣುವಂತ ಶರೀರ ಇಂದ್ರಿಯಾದಿಗಳು ಇವುಗಳನ್ನ ನೇತಿಗಳಿಗೋಸ್ಕರವಾಗಿ ದೃಶ್ಯಾನುವಿದ್ದ ಸಮಾಧಿ ಅನ್ನುವಂಥದ್ದನ್ನು ಹೇಳಿದ್ರು. ವೇದಗಳಿಂದ ಹೇಳ್ಬೇಕು, ಗುರುಗಳಿಂದ ತಿಳಿದದ್ದನ್ನು ಕೇಳ್ಬೇಕು. ದೃಶ್ಯಾನುವೇದ ಸಮಾಧಿ. ಇನ್ನ ಶಬ್ದಾನುವೇದ ಸಮಾಧಿ ಅಂತಂದ್ರೆ ವೇದಗಳು ಹೇಳಿರ್ತಾವ. ಏನ್ ಹನಿ ಹನಾನಸ್ತಿ ಕಿಂಚನ ಸದೈವ ಸಂವೇದ ಮಗ್ರಮಸ್ತಿ ಏಕಮೇವ ದ್ವಿತೀಯಂ ಬ್ರಹ್ಮ. ಈ ರೀತಿಯಾಗಿ ವೇದಗಳು ಹೇಳ್ಯಾವ. ಆ ಶಬ್ದ ಮುಖಾನವಾಗಿಯೂ ಸಮಾಧಿಯನ್ನು ಮಾಡು, ಆಮೇಲೆ ದೃಶ್ಯ ಮುಖವಾಗಿಯೂ ಸಮಾಧಿಯನ್ನು ಮಾಡು. ದೃಶ್ಯವಾಗಿ ಕಾಣುವಂತ ವಸ್ತುಗಳಿಗೆ ವಿಲಕ್ಷಣವಾಗಿರುವಂತಹದ್ದು ಇದು ದೃಶ್ಯಾನುವೇದ ಸಮಾಧಿ. ಶಬ್ದಾನುವೇದ ಸಮಾಧಿ ಅಂದ್ರೆ ಗುರುಗಳು ಶಾಸ್ತ್ರಗಳು ಹೇಳಿದಂತ ಶಬ್ದವನ್ನು ಕೇಳಿ ತಾನು ಅದರ ಅನುಸಂಧಾನ ಮಾಡ್ತಕ್ಕಂಥದ್ದು. ತತ್ಸಮಸ್ಯೆ ಅಯಮಾತ್ಮ ಬ್ರಹ್ಮ ಏಕಮೇವ ದ್ವಿತೀಯಂ ಬ್ರಹ್ಮ ಅಜ್ಞಾನಮಾನಂದ ಇವು ಶ್ರುತಿ ಹೇಳಾವ. ನಿನ್ನಲ್ಲಿ ನೀನು ಅಭೇದವನ್ನು ಮಾಡ್ಕೋ ಅನ್ನುವಂಥದ್ದು. ಶ್ರುತಿಗಳನ್ನು ಕೇಳಿ ಅಭೇದ ಭಾವನೆ ಮಾಡುವಂಥದ್ದು ಇದು ಶಬ್ದಾನುವೇದ ಸಮಾಧಿ. ಆಮೇಲೆ ಇವೆಲ್ಲವೂ ಅಳಿದು ನಾಶವಾಗಿ ಹೋಗಲ್ಲ. ವಿಕಲ್ಪ ಅನ್ನುವಂಥದ್ದು ದೃಶ್ಯವೂ ಇಲ್ಲ, ಶಬ್ದವೂ ಇಲ್ಲ, ಮತ್ತೆ ದೃಶ್ಯವೂ ಇಲ್ಲ. ಈ ರೀತಿಯಾಗಿ ಎಲ್ಲವನ್ನ
ನೇತಿಗಳು ಒಳಗೆ ದ್ರಷ್ಟಾರೂಪವಾಗಿರುವಂತ ಆತ್ಮನನ್ನು ಅನುಸಂಧಾನ ಮಾಡತಕ್ಕಂಥದ್ದು ಯೋಗ. ಮಿಥುನಕ್ಕೆ ಹತ್ತಿದವನು ಮೇಲೆ ಹೋಗಿ ತಳಗೆ ಹೆಂಗ್ ಇಳಿತಾನ ಹಾಗೆ ಒಂದಕ್ಕಿಂತಲೂ ದೊಡ್ಡದಾಗಿರುವನ್ನ ನೋಡ್ಕೊಂತ ಹೋಗುದು, ಆಮೇಲೆ ಸಣ್ಣದಾಗಿರುವುದನ್ನ ನೋಡ್ಕೊಂತ ಬರುದು. ಸಣ್ಣದಾಗಿ ನೋಡ್ಕೊಂತ ಬರುದಂದ್ರೇನು, ದೇಹ ಸಾಕ್ಷಿಯಾಗಿರುವಂತ ಪ್ರತ್ಯೇಗಾತ್ಮನ ಅನುಸಂಧಾನ ಮಾಡು. ದೊಡ್ಡದನ್ನ ನೋಡ್ಕೊಂತ ಹೋಗುದಂದ್ರೆ ತತ್ವದ ಲಕ್ಷ ರೂಪವಾಗಿರುವಂತ ಬ್ರಹ್ಮವನ್ನು ನೋಡ್ರಿ. ಆ ಬ್ರಹ್ಮ ಈ ಕೂಟಸ್ಥ ಉಪಾಧಿ ಭೇದದಿಂದ ಹೊರಗ ಒಳಗ ಅನೇಕ ಅಲ್ಲಿ ಭೇದಾದಿಗಳದ ಮಾಯಾ ಕೂಡಿ ಅಲ್ಲಿ ಮಹೇಶ್ವರಗಣ, ಅಜ್ಞಾನ ಉಪಾಧಿ ದೇಹೋಪಾಧಿಯಿಂದ ಜೀವಗಣ, ಇವುಗಳನ್ನ ನೇತಿಗಳು ಕೋತ ಜೀವ ಈಶ್ವರಿಗೆ ಅಭೇದ ಅನ್ನೋದು ಸಾಧಿಸಬೇಕಾದ್ರೆ ಉಪಾಧಿ ಧರ್ಮಗಳನ್ನು ಬಿಟ್ಟಾಗ ಆಗ್ತದೆ. ಆ ಉಪಾಧಿ ಧರ್ಮಗಳನ್ನು ಬಿಡುವುದೇ ನಿಧಿಧ್ಯಾಸನ. ಯಾವಾಗಲೂ ಉಪಾಧಿಗಳು ಹಂಗ ಬರ್ತಾವ. ಆ ಉಪಾಧಿಗಳ ನೇತಿಗಳಿಗೋಸ್ಕರವಾಗಿ ನಿರುಪಾಧಿಯಾಗಿರತಕ್ಕಂಥದ್ದನ್ನು ಹೇಳಿದ್ರು. ಮೊದಲು ಯಾವ ತತ್ವದ ವಾಚ್ಯವನ್ನು ಹೇಳಿ ಲಕ್ಷ್ಯವನ್ನು ಹೇಳಿದ್ರು, ಈಗ ತ್ವಂಪದ ವಾಚ್ಯ ಲಕ್ಷ್ಯ ಹೇಳ್ತಾರೆ. ಬಳಿಕ ಆತ್ಮಬೋಧಾಂಬರಾಶಿ ಕೋಶದ ಮೇಲೆ ಬೆಳೆದು ಪರತತ್ವವನ್ನು ಚರಾಚರವನ್ನು ಒಳಕೊಂಡು ವಿಪರೀತ ಭಾವನಾ ವೀಚಗಳನ್ನು ಉಳಿದು ತಲೆ ಸಹಜ ಸುಖದೊಳಿಗುವುದು ಅಮಳ ಯೋಗ ಅಂತಂದ್ರು. ಆತ್ಮಬೋಧಾಂಬರಾಶಿ ಆತ್ಮ ಅನ್ನುವಂತ ಆ ಬೋಧಾಂಬ ಸಮುದ್ರದೋಪಾದಿ ಅಂದ್ರೆ ಇದಕ್ಕೆ ನಿರವಯವಾಗಿರುವಂತಹದ್ದು, ನಿರುಪಾಧಿಕವಾಗಿರುವಂತಹದ್ದು, ಅಳತೆ ಇಲ್ಲದೆ ಇರತಕ್ಕಂಥದ್ದು ಸಮುದ್ರದೋಪಾದಿಯಲ್ಲಿರುವಂತಹದ್ದು. ಆತ್ಮನೂ ಸಮುದ್ರದೋಪಾದಿಯಲ್ಲಿ ವ್ಯಾಪಕವಾಗಿದ್ದಾನೆ, ಮತ್ತೆ ಪರಮಾತ್ಮನು ಸಮುದ್ರದೋಪಾದಿಯಲ್ಲಿ ಅದಕ್ಕೆ ಲೆಕ್ಕ ಹಾಕ್ಲಿಕ್ಕೆ ಬಾರದೆ ಇರತಕ್ಕಂಥದ್ದಾಗಿದೆ. ಆ ರೀತಿಯಾಗಿ ಕೋಶದ ಮೇಲೆ ಬೆಳೆದು ಅಲ್ಲೇ ಪಂಚಭೂತಗಳನ್ನ ಪರಮಾತ್ಮನನ್ನು ಹುಡುಕ್ಬೇಕಾದ್ರೆ ಅಲ್ಲಿ ನೇತಿಗಳಿದ್ದು, ಇಲ್ಲಿ ಪಂಚಕೋಶಗಳನ್ನು ನೇತಿಗಳಿಬೇಕು. ಒಳಗಿರುವಂತಹ ಆತ್ಮನನ್ನು ನೋಡ್ಬೇಕಾದ್ರೆ ಪಂಚಕೋಶಗಳ ನೇತಿಗಳಿಬೇಕು. ಆಮೇಲೆ ಪರತತ್ವನು, ಆಮೇಲೆ ಸಚರಾಚರವನು. ಪರತತ್ವ ಅಂತಂದ್ರೆ ಕೋಶಗಳನ್ನು ನೇತಿಗಳಿದಂತ ಉಳಿದದ್ದು ಯಾವುದು ಪರತತ್ವ ಅಂದ್ರೆ ಇವೆಲ್ಲವೂ ದೃಶ್ಯವಾಗಿ ಅಪರವಾಗಿರುವಂಥವು. ಪರ ಅಂತಂದ್ರೆ ಅಪರೋಕ್ಷವಾಗಿರುವಂತಹದ್ದು. ಆ ಆತ್ಮತತ್ವ ಅನ್ನುವಂಥದ್ದು ಉಳಿತೈತಿ. ಆಮೇಲೆ ಸಚರಾಚರವನು ಅಂದ್ರೆ ಜಡವಾಗಿರುವಂತ ದೇಹ ಕರ್ಮೇಂದ್ರಿಯಾದಿಗಳು. ಅಚರ ಅಂತಂದ್ರೆ ಅಂದ್ರೆ ಯಾವಾಗಲೂ ಚಲಿಸ್ತಕ್ಕಂಥವು ಯಾವುವು, ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾನೇಂದ್ರಿಯವು ಚಲನ ಮಾಡ್ತವೆ. ಈ ಚಲನ ಮಾಡುವಗಳನ್ನು ಬಿಡಬೇಕು. ಅಚರವಾಗಿರುವಂತಹ ಜಡ ಕರ್ಮೇಂದ್ರಿಯಾದಿಗಳನ್ನ ದೇಹಾದಿಗಳನ್ನ ಬಿಡಬೇಕು. ಚರಾಚರ ಅಂತಂದ್ರೆ ಇವುಗಳು ಹೇಳ್ತಾರೆ, ಚಲನ ಮಾಡ್ತಕ್ಕ ಒಮ್ಮೆ ಅರಿತಕ್ಕಂಥವು ಜಡಗಳಾಗಿರ್ತವೆ. ಮನಬುದ್ಧಿ ಚಿತ್ತ ಅಹಂಕಾರ ಮತ್ತು ಜ್ಞಾನೇಂದ್ರಿಯವು ಅರಿತಾವ. ಕರ್ಮೇಂದ್ರಿಯ ಮತ್ತು ದೇಹಾದಿಗಳು ಇವು ಜಡಗಳಾಗಿದಾವ. ಈ ಜಡಗಳನ್ನ ಅಜಡಗಳನ್ನ ನೇತಿ ಎಳೆದು ಎರಡಕ್ಕೂ ಸಾಕ್ಷಿಯಾಗಿರುವಂತ ಆತ್ಮನನ್ನ ತಿಳಿದುಕೊಂಡು ಸಲೆ ವಿಪರೀತ ಭಾವನಾ ವೀಚಿ ಅಂದ್ರೆ ದೇಹಾದಿಗಳು ಹೊರಗಿರುವಂತ ಮತವಾದಿಗಳು ಮತ್ತೆ ವ್ಯವಹಾರ ರೀತಿಯಿಂದ ದೇಹವೇ ನಾನು ಅನ್ನುವಂಥದ್ದು ಬರ್ತದೆ. ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ದೇಹ, ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ಇವು ಎಲ್ಲವೂ ದಿನಂಪ್ರತಿ ಎಲ್ಲರಿಗೂ ಬರ್ತವೆ. ಇವು ವಿಪರೀತ ತಿಳಿದು ಅವು ಬರ್ತಾವ. ಆದ್ರಿಂದ ಇವು ವಿಪರೀತ ಭಾವನಾ ವೀಚಗಳನ್ನು ನೋಡಿದ್ದು ಸಲೆ ಸಹಜ ಸುಖದೋಡಿ ಹೋದ. ಸಹಜ ಅಂತಂದ್ರೆ ನಾನು ಕರ್ಣನೇ ಇದ್ದೇನೆ ಅಂತ ತಿಳ್ಕೊಂಡ ನಂತರ ಹಗಲಿಲ್ಲ ನಾನು ಕರ್ಣಿದ್ದೇನೆ ನೆನಪು ಮಾಡ್ತೀನಿ. ಹೇಗೆ ಸಹಜವಾಗಿ ದಶಮ ನನ್ನನ್ನು ತಾನು ತಿಳಿದುಕೊಂಡು ಹೇಗೆ ಅಡ್ಡಾಡಿದ್ನೋ ಹಾಗೆ ಆ ಆತ್ಮನೇ ನಾನಿದ್ದೇನೆ ಅಂತಂದಾಗ ಅನಾತ್ಮ ವಸ್ತುಗಳನ್ನು ಬಿಟ್ಟೀನಿ ಅನ್ನುವಂಥದ್ದು ಬೇಡ. ನೀನು ಎಲ್ಲವುಗಳಿಗೂ ದೃಶ್ಯ ಇರುವಂತ ವಸ್ತುಗಳಿಗೆ ದೃಕ್ರೂಪನಾಗಿ ನೀನು ನದಿ ಅನ್ನುವಂಥದ್ದನ್ನ ಧ್ಯಾಸ ಮಾಡುವಂಥದ್ದಿಲ್ಲ. ಇದ್ದದ್ದನ್ನು ಧ್ಯಾಸ ಮಾಡೋದು ಏನದು? ನನ್ನನ್ನು ನಾನು ಯಾವಾಗಲೂ ಧ್ಯಾಸ ಮಾಡ್ಕೊಂತೀನಿ. ನೀ ನದಿ ಏನಂತಂದ್ರೆ ಯಾರು ಧ್ಯಾಸ ಮಾಡ್ಕೊಂಡು ಹೇಳ್ತಾನೆ? ಇಲ್ಲ. ಆದ್ರಿಂದ ಸಹಜವಾಗಿ ತಾನಿರುವಂತವನಾಗುತ್ತಾನೆ ಅನ್ನುವಂಥದ್ದು ತ್ವಂಪದ ಲಕ್ಷ ರೂಪವನ್ನು ಹೇಳಿ ಮುಂದೆ ಶಿವಜೀವರೊಡನಿರ್ದ ಭೇದಾಪರೋಕ್ಷವೆಂಬೆರಡನ್ನು ನೇತಿಗಳೆದು ಧರ್ಮಗಳನ್ನು ನೇತಿಗಳೆದು ಅವಿರಳ ಚಿದಾನಂದಮಯನಾದ ಶಂಭುಲಿಂಗವೇ ತಾನಾಗಿ ಕಾಣಿಸಿಕೊಳ್ಳುವಂತದ್ದು ಇದು ಸಹಜ ನಿಜ ಯೋಗ ಅಂತ ಹೇಳ್ತಾರೆ. ಶಿವಜೀವ ಅನ್ನೋಂಥ ಭೇದ ಯಾಕೆ ಬಂದಿತ್ತು? ಉಪಾಧಿ ಮೂಲಕವಾಗಿ ಬಂದಿತ್ತು. ಮಾಯಾ ಅಜ್ಞಾನ ಉಪಾಧಿ ಮೂಲಕವಾಗಿ ಅವುಗಳ ನೇತಿಗಳಿಗಾಗಿ ಭೇದ ಅಂದ್ರೆ ಹೊರಗೆ ಭೇದ ಪಂಚಭೇದಗಳದಾವ. ಜಡ ಭೇದ, ಜೀವರ ಭೇದ, ಜೀವ ಈಶ್ವರ ಭೇದ, ಜೀವ ಜಗದ ಭೇದ. ಈ ರೀತಿಯಾಗಿ ಪಂಚಭೇದಗಳಿಗೂ ಅತೀತವಾಗಿ ಎಲ್ಲವುಗಳಲ್ಲಿ ಅನುಶ್ಯೂತವಾಗಿ ಅಭೇದ ರೂಪವಾಗಿರುವಂತಹದ್ದು ಸಾಮಾನ್ಯ ರೂಪ ಇರುವಂತಹ ಅರು ಅನ್ನುವಂಥದ್ದು ನಾನು ತಿಳ್ಕೊಂಡು ಆಮೇಲೆ ಎಲ್ಲಾ ಧರ್ಮಗಳನ್ನ ಜಾಡ್ಯ ಧರ್ಮಗಳನ್ನ ದೃಶ್ಯವಾಗಿ ಕಾಣುವಂತ ಧರ್ಮಗಳು. ಧರ್ಮಿ ಬೇರೆ, ಧರ್ಮ ಬೇರೆ. ಧರ್ಮಿ ಶರೀರ, ಅದರಲ್ಲಿ ಯಾವ ಒಂದು ಅಸ್ಥಿತಿ ಜಾಯತೆ ವರ್ಧತೆ ಪರಿಣತಿ ಇವು ಧರ್ಮ. ಅದರಂತೆ ಇಂದ್ರಿಯಾದಿಗಳು
ಧರ್ಮಿ, ಅವು ನೋಡುವುದು ಕೇಳುವುದು ಇವುಗಳನ್ನು ಜಾಡ್ಯ ಧರ್ಮಗಳ ನೇತಿಗಳದು. ಅವುಗಳನ್ನ ಒಳಗಿರುವಂತ ಚಿದಾನಂದ ನಾಮರೂಪಗಳೆಲ್ಲವನ್ನು ನೇತಿಗಳಿದಾಗ ಅಸ್ಥಿವಾತಿ ಪ್ರಿಯ ರೂಪ ಸತ್ತು ಚಿತ್ತು ಆನಂದ ಅನ್ನುವಂಥವುಗಳು ಆ ಆತ್ಮನ ಲಕ್ಷಣಗಳಂತ ಆತ್ಮನ ಅದಾನಂತಂದ್ರೆ ಅದ್ರ ಕೂಡ ಅವನು ಕೂಡ ಅವೆಲ್ಲ ಲಕ್ಷಣಗಳು ಇದ್ದೇ ಇರ್ತಾವ. ಆಮೇಲೆ ಚಿದಾನಂದ ಚಿದಾನಂದನೆಂಬುದಂ ಚಿದಾನಂದಮಯ ನಾದ ಶಂಭುಲಿಂಗವೇ ತಾನೆನಿಸಿ ತೋರುತ್ತಿರುವುದೇ ನಿಜಯೋಗ. ಆ ಶಂಭುಲಿಂಗವೇ ನಾನಿದ್ದೇನೆ ಅಂತೇಳಿ ಯಾವಾಗಲೂ ಸ್ಮರಣೆ ಮಾಡತಕ್ಕಂಥದ್ದೇ ಇದು ನಿಜಯೋಗ. ಅಂದ್ರೆ ಸದೋದಿತವಾಗಿ ನಿತ್ಯಾತ್ಮ ಧಾರಾಕಾರವಾಗಿ ಪ್ರವಾಹ ರೂಪವಾಗಿ ನಡಿಬೇಕು ಅಂದಾಗ ಅನಾತ್ಮಾಕಾರಕ್ಕೆ ಬರುವುದಿಲ್ಲ ಅನ್ನುವಂತ 4 ನುಡಿಗಳನ್ನ ಎಲ್ಲಾ ಮಹಾತ್ಮರ ಹಿಡಿದವರಿಗೆ ಅರ್ಪಿಸಿ ನನ್ನ ಮಾತಿಗೆ ನಮಸ್ಕಾರ ಶಿವಾಯ. ಧನ್ಯವಾದಗಳು ಗುರುಗಳಿಗೆ. ಇನ್ನು ಬಂಗಾರ ಗುರುಗಳು, ಬಂಗಾರದಂತ ಬಂಗಾರ ಗುರುಗಳು ತಮ್ಮ ನುಡಿಗಳನ್ನ ಹೇಳ್ರಿಪ್ಪ ಗುರುಗಳ. ಎಲ್ಲರಿಗೂ ನಮಸ್ಕಾರಗಳು. ಈ ದಿವಸ ಮೇಡಮ್ ಅವರ ಗುರುಗಳ ಬಗ್ಗೆ ಭಾಳ ಚೆನ್ನಾಗಿದೆ. ಅದು ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಆ ವಿವೇಕಾನಂದರು ದೇವರೆಲ್ಲಿದ್ದಾನೆ, ದೇವರಿದ್ದರೆ ತೋರಿಸ್ರಿ ಅಂತ ಎಲ್ಲರನ್ನ ಕೇಳ್ಕೊತಾ ಇರ್ತಾರೆ. ರಾಮಕೃಷ್ಣ ಪರಮಹಂಸ ದೇವ್ರು ತೋರಿಸ್ತಾರ ನೀವು ಅಂತ, ನಾನು ತೋರಿಸ್ತೀನಿ, ನೀವು ನೋಡಿರ ಅಂದ್ರೆ ನಾನು ನೋಡೀನಿ ಅಂತಾರೆ. ಇವರು ಭಾಳ ಸಂತೋಷ ಆಗುತ್ತೆ. ಆಮೇಲೆ ಒಂದು ದಿವಸ ಅವರು ಸ್ಪರ್ಶ ಮಾಡಿದ ಅವರು ಸಮಾಧಿಗೆ ಹೋಗಿಬಿಡ್ತಾರೆ. ಮತ್ತು ಭಯಬಿದ್ದು, ಇಲ್ಲ ನನಗೆ ಈಗಲೇ ಇಲ್ಲ, ನನಗಿನ್ನೂ ಭಾಳ ಕೆಲಸ ಇದೆ, ನನಗೆ ಸಂಸಾರ ಇದೆ ಅಂತ ಭಯಬೀಳ್ತಾರೆ. ಹಾಗೆ ಒಬ್ಬ ಗುರು ಸಂಕಲ್ಪ ಮಾಡಿದರೆ ಅದು ಭೀಷ್ಮಗೌಡರು ಹೇಳಿದಂಗೆ ಸಮಾಧಿಗಳಲ್ಲಿ ಅನೇಕ ವಿಧ ಇದೆ. ದೃಷ್ಟಿಯೋಗ, ದೃಶ್ಯಯೋಗ, ಸ್ಪರ್ಶಯೋಗ ಅಂಥವು ಭಾಳ ಇದ್ದಾವೆ. ಅಂಥದ್ದೇ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಅಕ್ಕಲಕೋಟೆ ಮಹಾರಾಜರ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅವರು ಅಕ್ಕಲಕೋಟೆಯಲ್ಲಿ ಒಂದು ಮನೆಯಲ್ಲಿ ಅವರ ಶಿಷ್ಯಂದರ ಮನೆಯಲ್ಲಿ ಕೂತ್ಕೊಂಡು ಶಿಷ್ಯಂದ ಜೊತೆಗೆ ಇರ್ತಾರೆ. ಒಬ್ಬ ಮುಸಲ್ಮಾನ ಯುವಕ, ಅವನು ಬಹಳ ವರ್ಷಗಳಿಂದ ಕುರಾನ್ ಓದ್ತಾನೆ, ತನ್ನ ಧರ್ಮ ಗ್ರಂಥಗಳನ್ನೆಲ್ಲ ಓದ್ತಾನೆ. ಆದರೆ ಅವನಿಗೆ ಎಂದೂ ಅವನಿಗೆ ಸಂತೋಷನೇ ಸಿಗೋದಿಲ್ಲ. ಸಂತೋಷನೇ ಅವನಿಗೆ ಇದೇ ಬೇಕಾಗಿರ್ತತಿ. ಬಹಳ ಪ್ರಯತ್ನ ಮಾಡ್ತಿರ್ತಾನೆ. ಅದಕ್ಕೆ ಹೇಳೋದು, ಯಾರಿಗೆ ಇಚ್ಛೆ ಇರುತ್ತೋ ಅವರಿಗೆ ಆ ಪರಮಾತ್ಮ, ಆ ಗುರು ಒಲಿತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಬರ್ತಾನೆ, ಅಕ್ಕಲಕೋಟೆಗೆ ಬರ್ತಾನೆ. ಇಲ್ಲಿ ಮಹಾತ್ಮರಿದ್ದಾರೆ ಅಂತ ಅಂದಾಗ ಇಲ್ಲಿ ಬಂದು ಅದೇ ಮನೆ ಮುಂದೆ ನಿಂತುಕೊಂಡು, ಇಲ್ಲಿ ಅಕ್ಕಲಕೋಟೆ ಮಹಾರಾಜರು ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆಗ ಅಲ್ಲೇ ಮಹಾರಾಜರು ಕುಂತಿರ್ತಾರೆ. ಅಕ್ಕಲಕೋಟೆ ಮೇ ಹೈ ಅಂತ ತಾವೇ ಅಂದ್ಬಿಡ್ತಾರೆ. ಅಕ್ಕಲ್ ಅಂತಂದ್ರೆ ಬುದ್ಧಿ ಅಂದರೆ ಜ್ಞಾನ. ಆ ಬುದ್ಧಿಯಲ್ಲೇ ಆ ಪರಮಾತ್ಮ ಇದ್ದಾನೆ ಗುರು ಅಂತ ಹೇಳ್ತಾರೆ. ಈ ಮಾತು ಕೇಳಿ ಆ ಯುವಕಿಗೆ 1 ಗಂಟೆ ಭಾವ ಸಮಾಧಿಗೆ ಹೋಗ್ಬಿಡ್ತಾನೆ. ಮೈ ಮೇಲೆ ಎಚ್ಚರನೂ ಇರೋದಿಲ್ಲ, ಕಣ್ಣಾಗ ನೀರು ಬಂದು ಬರ್ತವೆ. ಆಮೇಲೆ ಮತ್ತೆ ಒಂದು ತಾಸಾದಮೇಲೆ ಎಚ್ಚರಗೊಂಡು ಆ ಗುರುಗಳಿಗೆ ನಮಸ್ಕಾರಗಳು ಮಾಡಿ ಅವರ ಆಶೀರ್ವಾದ ತಗೊಂಡು ಮುಂದೆ ಅವನು ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಾನ ಅಂತ ನಾನು ಕೇಳಿದ್ದೆ. ಈ ರೀತಿ ನಮಗೆ ಉತ್ಕೃಷ್ಟ ಭಾಳ ಇರಬೇಕು, ಬೈಕೆ ಇರಬೇಕು ನಮಗೆ. ಈ ಗುರಿ ಮುಟ್ಟಲೇಬೇಕೆಂಬ ಒಂದು ಗುರಿ ಇದ್ದಾಗ, ಗುರಿ ಇದ್ದಾಗ ಹಿಂದೆ ಗುರು ಇರ್ತಾನೆ ಅಂತಾರಲ್ಲ, ಆ ರೀತಿ ನಾವು ಪ್ರಯತ್ನ ಮಾಡ್ಬೇಕಂತೇಳಿ ಈ 4 ಮಾತುಗಳನ್ನ ಆಡಲಿಕ್ಕೆ ಅನುವು ಮಾಡಿಕೊಟ್ಟ ಗಚ್ಚಂ ಗುರುಗಳಿಗೆ ನಾನು ಕೃತಜ್ಞತೆಗಳು. ಧನ್ಯವಾದಗಳು ಗುರುಗಳಿಗೆ. ಇನ್ನ ಹರ್ಷ ಅಕ್ಕ ಅವರು ಹೇಳ್ರಮ್ಮ, ಮಾತಾಡ್ರಮ್ಮ.
ಹರ್ಷ ಅಕ್ಕ ಅವರು. ಓಂ ನಮ ಶಿವಾಯರಪ್ಪ, ನಮಸ್ಕಾರ. ನಮಸ್ಕಾರ. ಅಲ್ಲಿ ಮತ್ತೊಂದ್ ಫೋನಿಲಿ ಮಾತಾಡ್ತೇನ್ರಪ್ಪ, ಇದೊಂದಿಟ್ಟು ಟವರ್ ಬರುವಲ್ದಾಗೈತ್ರಿ, ನೆಟ್ವರ್ಕ್ ಪ್ರಾಬ್ಲಮ್ ಐತಿ. ಆಗಲಿ. ನಮಸ್ಕಾರ. ಓಂ ನಮ ಶಿವಾಯ. ಅದನ್ನ ಬಂದೇ ಮಾಡಿ. ಇದನ್ನ ಚಾಲು ಮಾಡ್ಯಾನ ಇದು. ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಹಾಗೂ ಶಿವಕುಮಾರೇಶ್ವರರ ದಿವ್ಯ ಎಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆ ಇವನು ಇನ್ನು ಎಲ್ಲ ಪೂಜ್ಯರಿಗೂ, ಗಚ್ಚಮ್ಮ ಅಪ್ಪಾಜಿಯವರ ಪಾದಕ್ಕೂ, ಎಲ್ಲ ಇಲ್ಲಿ ಸತ್ಸಂಗ ಬಳಗದಲ್ಲಿ ಕೂಡಿದಂಥ ಪೂಜ್ಯರಿಗೂ ಮಾತೆಯರಿಗೂ ಎಲ್ಲರಿಗೂ ನಮಸ್ಕರಿಸಿ ನಾ ಇಲ್ಲಿ ವಿಷಯದಲ್ಲಿ ಪಾಲ್ಗೊಳ್ತೀನಿ. ಓಂ ನಮ ಶಿವಾಯ. ತತ್ಪದದ ಲಕ್ಷಾರ್ಥಮಾದ ಪರಮಾತ್ಮನೆಂಬ ಅಮೃತ ಸಮುದ್ರವು ಎಲ್ಲ ಕಡೆಗೆ ತುಂಬಿಕೊಂಡಿರುವುದೆಂದು ಚಿಂತಿಸುವುದೇ ಅಧಿಕ ಯೋಗವೆನಿಸುವುದೆಂದು ನಿರೂಪಿಸುತ್ತಾರೆ. ಪರಮಾತ್ಮನೆಂಬ ಮೃತ ಶರದಿ ಸಪ್ತಾವರಣದಿರವನುಳಿದ ಅಖಿಳ ಭುವನವನು ತನ್ನುವನು ಬೆರೆಸಿ ಬೇರಿಲ್ಲದೊಳಕೊಂಡು ತೆಕ್ಕನೆ ತೀವಿ ಪರಿಕಲ್ಪನೆಗೆ ಬಾರದಿರಲಧಿಕ ಯೋಗ. ತಾತ್ಪರ್ಯ: ತತ್ಪದದ ವಾಚ್ಯಾರ್ಥಮಾದ ಸಚ್ಚಿದಾನಂದ ಪರಬ್ರಹ್ಮವು ಎಂಬ ಆನಂದ ಸಮುದ್ರವು, ಅಂದ್ರ ಇದು ತತ್ಪದದ ಲಕ್ಷ್ಯಾರ್ಥವಾದ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆದ ಸಚ್ಚಿದಾನಂದ ಪರಬ್ರಹ್ಮ ಏನ್ ಐತಿಲ್ಲ, ಇದು ಆನಂದ ಸಮುದ್ರವು ಅಂತ ಹೇಳ್ಯಾರ್ರಪ್ಪ. ಇದು ದೇಹ ಪಂಚಭೂತಗಳು. ಪಂಚಭೂತಗಳು ಯಾವುವು ಅಂದ್ರ ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. ಇದು ಪಂಚಭೂತಗಳು. ಮತ್ತು ಮಾಯಾ ಭ್ರಮೆ, ಮಾಯಾ ಎಂಬುದೇ ಸಪ್ತಾವರಣಗಳು. ಇದಕ್ಕ ಮಾಯೆ ಅನ್ನೋದು ಏನೈತ್ಲೆ, ಇದು 7 ಆವರಣಗಳು. ಇವು ಉಕ್ತ ಸಮುದ್ರಕ್ಕೆ ಮೇರೆಗಳು, ಅಂದರೆ ಉಪಾಧಿಗಳು ಆಗಿವೆ. ಇದು ಸಮುದ್ರಕ್ಕೆ ಏನೈತಲ್ರಿ, ಇದಕ್ಕ ಇವು ಉಪಾಧಿ ಆಗ್ಯಾವು ಅಂತ ಹೇಳ್ತಾರ್ರಿ. ಈ ಆವರಣಗಳನ್ನು ಕಳೆಯುತ್ತಿರಲು ನಿರಾವರಣವಾದ ಪರಬ್ರಹ್ಮವು, ಈ ಆವರಣ ಕಳಿಬೇಕಾದ್ರ ನಿರಾವರಣ ಆದಂಥ ಈ ಪರಬ್ರಹ್ಮ ಸ್ವರೂಪ ಏನೈತಿರ್ಲೆ, ಇದ್ರೊಳಗ 14 ಲೋಕಗಳನ್ನು ಹೇಳ್ಯಾರ್ರಿ. 14 ಲೋಕಗಳು ಎಲ್ಲ ಕೆಳಗಿನ 7 ಲೋಕಗಳು, ಮ್ಯಾಲಿನ 7 ಲೋಕಗಳು. ಕೆಳಗಿನ 7 ಲೋಕಗಳು ಯಾವ ಅಂದ್ರ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಇವು ಕೆಳಗಿನ 7 ಲೋಕಗಳು. ಮ್ಯಾಲಿನ 7 ಲೋಕಗಳು ಯಾವಂದ್ರ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ಸತ್ಯಲೋಕ, ತಪೋಲೋಕ. ಮ್ಯಾಲಿನ 7 ಲೋಕಗಳು. ಮತ್ತು ತನ್ನವನು ಅಂದರೆ ಪ್ರತ್ಯೇಗಾತ್ಮ ರೂಪವನ್ನು ಕುರಿತು ಪಸರಿಸಿರುವುದು. ಇವು 14 ಲೋಕಗಳು ಏನ್ ತನ್ನುವತ್ ಏನೈತಿಲ್ಲ, ಇದಕ್ಕ ಪ್ರತ್ಯೇಗಾತ್ಮ, ಇದಕ್ಕ ಪಸರಿಸಿರುವುದು ಅಂದಾರ್ರಿ, ಈ ರೂಪವನ್ನು ಕುರಿತು. ಮತ್ತು ಬೇರಾಗದಂತೆ ಎಲ್ಲವನ್ನು ಬೇಗನೆ ತುಂಬಿಕೊಂಡು ಇರುತ್ತದೆ. ಇದು ಹೆಂಗ ಎಲ್ಲಾ ಲೋಕಗಳನ್ನ ಬ್ರಹ್ಮಾಂಡ ತುಂಬಿಕೊಂಡ್ ಐತಿಲ, ಹಂಗ ಬ್ರಹ್ಮ ಸ್ವರೂಪನು ಇವು ಎಲ್ಲಾ ಬೇರೆ ಇಲ್ಲ ಅಂತ ಹೇಳಿ ಇಲ್ಲಿ ಒಳಗ ತುಂಬ್ಕೊಂಡೈತಿ ಅಂತ ಹೇಳಿ, ಬ್ರಹ್ಮದೊಳಗೆ ಎಲ್ಲಾ ತುಂಬ್ಕೊಂಡೈತಿ ಅಂತ ಹೇಳ್ತಾರ್ರಿ ಅವ್ರು ಬ್ರಹ್ಮಾಂಡದಾಗ. ಮತ್ತು ಅದು ಹಾಗುಂಟು ಹೀಗುಂಟು ಎಂದು ಕಲ್ಪಿಸೋದಕ್ಕೂ ಬರುವುದಿಲ್ಲ. ಹಂಗೈತಿ ಹಿಂಗೈತಿ ನಾವು ಕಲ್ಪನಾ ಮಾಡಿ ಹೇಳಾಕೂ ಬರುದಿಲ್ಲತಾರ್ರಿ. ಇಂಥ ಅತ್ಯಧಿಕವಾದ ಬ್ರಹ್ಮನುಸಂಧಾನವನ್ನು ಮಾಡುತ್ತಿರುವುದು ಅಧಿಕ ಯೋಗ ಎನಿಸುವುದು ಅಂತ ಹೇಳ್ಯಾರ್ರಿ. ಅಂದರೆ ಕೆರೆ ಒಡ್ಡು ಒಡೆಯಲು ಸುತ್ತಲಿರುವ ಜಮೀನುಗಳಲ್ಲಿ ನೀರು ಪಸರಿಸಿರುವಂತೆ. ಅಂದ್ರೆ ಈ ಕೆರೆ ಒಡಿತಂದ್ರ ಸುತ್ತಮುತ್ತಲಿನ ಕೆರೆ ಮಗ್ಗಲದಾಗಿನ ಜಮೀನ್ ಎಲ್ಲಾ ನೀರ್ ಹೆಂಗ ನಿಂದಿರ್ತೈತ್ಲ್ಯಾ, ಹಂಗ ಪರತತ್ವವೆಂಬ ಸಮುದ್ರದ ಸಪ್ತಾವರಣಗಳೆಂಬ ಒಡ್ಡನ್ನು ಒಡೆದು ಬಿಡಲು ಹಂಗ ಈ ಪರತತ್ವ ಅನ್ನುವಂತಾದ್ ಏನೈತ್ಲ್ಯಾ, ಈ ಸಮುದ್ರ ಈ 7 ಆವರಣಗಳೆಂಬ ಒಡ್ಡನ್ನು ಒಡೆದು ಬಿಡಲು ಆ ಪರಬ್ರಹ್ಮವು ಎಲ್ಲವನ್ನೂ ತುಂಬಿಕೊಂಡಿರುತ್ತದೆ. ಅದನ್ನು
ಆ ಒಡ್ಡನ್ನು ತೆಗೆದು ಬಿಟ್ರ ಆ ಪರಬ್ರಹ್ಮ ವಸ್ತುವಿನೊಳಗ ಇದು ಎಲ್ಲಾ ಆವರಣ ತುಂಬಿಕೊಂಡೈತಿ ಅಂತ ಹೇಳ್ಯಾರ್ರಿ. ಇಂಥ ಅಖಂಡ ಬ್ರಹ್ಮಾನುಸಂಧಾನವೇ ಅಧಿಕ ಯೋಗವೆನಿಸುವುದು. ಬಳಿಕ ತೊಂಪದ ಲಕ್ಷ್ಯ ಪ್ರತ್ಯೇಗಾತ್ಮನಿಗೆ ಮೇರೆಯಾಗಿರುವ ಪಂಚಕೋಶ ಉಪಾಧಿಗಳನ್ನು ತೆಗೆದು ಹಾಕಲು ಆತ್ಮಬೋಧಾಂಬುದಿ ರಾಶಿಯು ಎಲ್ಲವನ್ನು ತುಂಬಿಕೊಂಡು ಸುಖವಾಗಿರುವುದೇ ಅಮಳ ಯೋಗವೆಂದು ಪ್ರತಿಪಾದನೆ ಮಾಡುತ್ತಲಿದ್ದಾರೆ. ಅದನ್ನ ನಾಳೆ ನೋಡೋಣ್ರಪ್ಪರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಹಿತ ಇದನ್ನ ಬಂದ್ ಮಾಡುವ. ಧನ್ಯವಾದಗಳು ಅಕ್ಕವರಿಗೆ. ಬಹಳ ನೀವು ಇದನ್ನ ಮಾತಾಡೋದು ಬಿಡಬೇಡ್ರಿ ಅಕ್ಕವ್ರ. ದಿನನಿತ್ಯ ಇದ್ರಾಗ ಭಾಗಿಯಾಗಿ ನೀವು ಸತತ ಗ್ರಂಥ ಹಿಡಿದು ಎರಡು ಮಾತು